ಇಲ್ಲಿ ನಾವು ವಿಷಯಗಳನ್ನು ಯಾವ ರೀತಿ ಕ್ರೋಢೀಕರಿಸಬೇಕು ಅಂದರೆ ಅದನ್ನು ಬೇರೆ ಬೇರೆ ವಿಭಾಗದಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಹೇಗೆ ಅಂದರೆ ಇದನ್ನು 4 ಕ್ವಾಡ್ರೆಂಟ್ ಅಂತೀವಿ, 4 ಅಂಶಗಳ ಒಂದು ವಿಚಾರ. ಇಲ್ಲಿ ಹೇಗೆ ಅಂದರೆ ಕೆಲವು ಕೆಲಸಗಳು ನಾವು ಮಾಡಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್, ಆಮೇಲೆ ಅರ್ಜೆಂಟ್ ಅಂತ ಇರುತ್ತೆ. ಆವಾಗ ಇದನ್ನು ನಾವು ಫಸ್ಟಾಗಿ ನಾವು ಕೈಗೊಳ್ಳುವಂಥದ್ದು. ವೆರಿ ಇಂಪಾರ್ಟೆಂಟ್ ವೆರಿ ಅರ್ಜೆಂಟ್ ಅಂತಿದ್ದಾಗ ಅದು ನನಗೆ ವೆರಿ ಇಂಪಾರ್ಟೆಂಟ್ ಮತ್ತು ಅರ್ಜೆಂಟ್ ಇರುತ್ತೆ, ಆದರೆ ಬೇರೆಯವರಿಗೆ ಅದು ಅರ್ಜೆಂಟಾಗಿ ಇರಲಿಕ್ಕಿಲ್ಲ. ಅದರಿಂದ ಅಂಥ ಕೆಲಸಗಳನ್ನು ನಾವೇ ಮಾಡಬೇಕು. ಇನ್ನು ಎರಡನೇ ವಿಭಾಗಕ್ಕೆ ಬಂದಾಗ ಇಂಪಾರ್ಟೆಂಟ್ ಇರುತ್ತೆ ಬಟ್ ನಾಟ್ ಅರ್ಜೆಂಟ್ ಅಂತಿರುತ್ತೆ. ಆವಾಗ ಏನು ಮಾಡಬೇಕು, ಇವತ್ತು ಅದು ಇಂಪಾರ್ಟೆಂಟ್ ಇದ್ದರೂ ಕೂಡ ಇವತ್ತೇ ಆಗಬೇಕು ಅಂತಿಲ್ಲ, ಅದನ್ನು ಯಾವತ್ತು ಮಾಡಬೇಕು ಅನ್ನೋ ಒಂದು ಶೆಡ್ಯೂಲನ್ನು ನಾವು ಮಾಡಿಕೊಂಡ್ರೆ ಅದು ಆ ಕೆಲಸವನ್ನು ನಾವೇ ಮಾಡಲಿಕ್ಕಾಗುತ್ತೆ ಮುಂದಿನ ದಿನದಲ್ಲಿ. ಇನ್ನು ಕೆಲವು ಕೆಲಸಗಳು ಹೇಗಿರುತ್ತೆ ಅಂದರೆ ಅರ್ಜೆಂಟಾಗಿರುತ್ತೆ ಬಟ್ ನಾಟ್ ಇಂಪಾರ್ಟೆಂಟು. ಅರ್ಜೆಂಟಾಗಿ ಬೇಕು, ಇವತ್ತೇ ಬೇಕು, ಆದರೆ ನಾಟ್ ಇಂಪಾರ್ಟೆಂಟ್ ಅಂದರೆ ನಾನೇ ಮಾಡಬೇಕಾಗಿಲ್ಲ. ಅದನ್ನು ನಮ್ಮ ಟೀಮಿನಲ್ಲಿರುವಂಥ ಬೇರೆ ವ್ಯಕ್ತಿಗಳಿಗೆ, ಒಂದು ಮನೆ ಅಂದಾಗ ಮನೆಯಲ್ಲಿರುವಂಥ ಸದಸ್ಯರಿಗಿರ್ಬೋದು, ಒಂದು ಕಂಪನಿ ಅಂತ ಹೇಳಿದಾಗ ನಮ್ಮ ಸಬಾರ್ಡಿನೇಟ್ಸ್ ಇರ್ಬೋದು, ಅಥವಾ ಒಂದು ಸಮಾಜ ಅಂದಾಗ ಅಲ್ಲಿರುವಂಥ ಸ್ವಯಂ ಸೇವಕರು ಇರ್ಬೋದು. ಅಂಥವರಿಗೆ ಅದನ್ನು ವಹಿಸಿಕೊಟ್ಟು ಅಂದರೆ ಡೆಲಿಗೇಟ್ ಮಾಡೋದು ಅಂತ ಹೇಳ್ತೀವಿ, ಅದನ್ನು ಮಾಡಿದಾಗ ಅವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹಲವಾರು ವಿಚಾರಗಳಲ್ಲಿ ನಾವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂದರೆ ನಾಟ್ ಅರ್ಜೆಂಟು ನಾಟ್ ಇಂಪಾರ್ಟೆಂಟು ಈ ಕೆಲಸದಲ್ಲೇ ನಮ್ಮ ದಿನನಿತ್ಯದ ಒಳ್ಳೆಯ ಸಮಯವನ್ನು ಹಾಳು ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ಸೀರಿಯಲ್ ನೋಡುವಂಥದ್ದು, ಮನೆಯೊಂದು 3 ಬಾಗಿಲು ಅಂತ ಹೇಳ್ತೀವಿ, ಆದರೆ ಸೀರಿಯಲ್ ನೋಡ್ತಾ ನೋಡ್ತಾ ನಮ್ಮ ಮನೆಯಲ್ಲೇ ಮನೆಯೊಂದು 10 ಬಾಗಿಲಾಗ್ಬಿಡುತ್ತೆ. ಅಂಥ ಕೆಲಸಗಳು ಅಥವಾ ಸಮಾಜಕ್ಕೆ ಘಾತಕವಾಗುವಂಥ ಕೆಲಸಗಳು ಇವುಗಳು. ಮತ್ತು ಅಂದರೆ ಯಾವುದು ಕೆಲಸಗಳು ನೆಗೆಟಿವ್ ಆಗಿರುತ್ತೋ ಅದನ್ನು ಮಾಡಲಿಕ್ಕೆ ಭಾಳ ಇಂಟ್ರೆಸ್ಟಲ್ಲಿ ಇರ್ತೀವಿ. ಅದನ್ನು ನಾವು ಎಲಿಮಿನೇಟ್ ಅಂದರೆ ಅದನ್ನು ನಾವು ಖಂಡಿತವಾಗಿ ಇಲ್ಲಿ ಅದನ್ನು ನಿಲ್ಲಿಸಬೇಕು ಅಥವಾ ಅದು ಇಲ್ಲದ ಹಾಗೆ ಮಾಡಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆಯ ಸಮಯ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮತ್ತೆ ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ಕೇವಲ ಕೆಲಸವನ್ನೇ ಮಾಡುವಂಥದ್ದಲ್ಲ, ನಮಗೆ ಒಂದು ದಿನಚರಿಯನ್ನು ತೆಗೆದುಕೊಂಡಾಗ ಪರ್ಸನಾಲಿಟಿ ಡೆವಲಪ್ಮೆಂಟಲ್ ಅಥವಾ ಒಂದು ದಿನದ ಸಮಯವನ್ನು ಯಾವ ರೀತಿ ನಾವು ನಿರ್ಧರಿಸಬೇಕಂದ್ರೆ 35% ಆಫ್ ವರ್ಕಲ್ಲಿರಬೇಕು. ಆಮೇಲೆ ಫ್ಯಾಮಿಲಿಗೆ ಒಂದು 10% ಅಂತ ಸಮಯವನ್ನು ಇಡಬೇಕಾಗತ್ತೆ. ಮತ್ತು ಊಟ ಉಪಹಾರಕ್ಕೆ 5% ಟೈಮು, ಮತ್ತು 30% ಒಂದು ಸೌಂಡ್ ಸ್ಲೀಪಿಂಗ್ ಅಂತ ಹೇಳ್ತೀವಿ. ಆಮೇಲೆ ನಮ್ಮೆಲ್ಲ ಹಾಬೀಸ್ ಅಂದರೆ ಬೇರೆ ಬೇರೆ ರೀತಿಯ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಅಥವಾ ನಿರಂತರವಾಗಿ ನಾವು ಇತರೆ ಕಾರ್ಯಕ್ರಮಗಳು ಅಂತ ಹೇಳ್ಬೋದು, ಅವುಗಳಿಗಾಗಿ ಒಂದು 5% ಇಡಬೇಕು. ಆಮೇಲೆ ಹೌಸ್ ಹೋಲ್ಡ್ ಕೆಲಸಗಳಿಗೆ, ಮನೆಯಲ್ಲಿರುವಂಥ ಕೆಲಸಗಳನ್ನು ಮಾಡೋದಕ್ಕೆ ಒಂದು 5% ಕೊಡಬೇಕು. ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಅವ್ರ ಜೊತೆ ವಿಚಾರ ವಿನಿಮಯ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು 5% ಇಡಬೇಕಾಗತ್ತೆ. ಮತ್ತು ಅದರ್ಸ್ ಅಂತೇಳಿ ಒಂದು 5% ತೆಗೆದಿಡಬೇಕು. ಒಟ್ಟಾರೆ 24 ಗಂಟೆಯಲ್ಲಿ ಈ ರೀತಿ ನಾವು ಒಂದು ಚಾರ್ಟನ್ನು ಮಾಡಿಕೊಂಡಾಗ ಎಲ್ಲವನ್ನೂ ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದಂತೂ ಮಾತು ಸ್ಪಷ್ಟ, ಯಾವ ವ್ಯಕ್ತಿ ಮಾಡಬೇಕು ಅಂತಿರ್ತಾರೋ ಅಥವಾ ಬ್ಯುಸಿಯಾಗಿರ್ತಾರೋ ಅವರಿಗೆ ಎಲ್ಲವನ್ನು ಮಾಡಲಿಕ್ಕೆ ಸಮಯ ಸಿಗುತ್ತೆ. ಆದರೆ ಯಾವ ವ್ಯಕ್ತಿ ನಾನು ಸೋಮಾರಿ ಅಂತ ಹೇಳ್ತಾ ಇರ್ತಾನೋ ಅವನಿಗೆ ಯಾವ ರೀತಿಯಲ್ಲೂ ಯಾವ ಕೆಲಸಕ್ಕೂ ಸಮಯ ಇರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಈ ಒಂದು ವಿಚಾರಗಳನ್ನು ನೋಡಿಕೊಂಡಾಗ ಈ ರೀತಿ ನಾವು ದಿನದ ಒಂದು ವಿಚಾರಗಳನ್ನು ಅಥವಾ ಸಮಯವನ್ನು ಪರಿಪೂರ್ಣವಾಗಿ ಒಂದು ಪ್ಲ್ಯಾನಿಂಗ್ ಮಾಡಿದಾಗ ನಮಗೆ ಒಳ್ಳೆಯ ಸಮಯಕ್ಕೂ ಒಳ್ಳೆಯ ಕೆಲಸ ಮಾಡೋದಕ್ಕೂ ಸಮಯ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.